ಈಶ್ವರಾರ್ಪಿತಂ ನೇಚ್ಛೆಯ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ. ಭಗವದರ್ಪಿತವಾಗಿರ್ತಕ್ಕಂಥ ಎಲ್ಲ ಕೆಲಸವೂ ಕೂಡ ಚಿತ್ತಶುದ್ಧಿಗೆ ಕಾರಣವಾಗಿ ಅದು ಚಿತ್ತಶುದ್ಧಿ ದ್ವಾರ ಮೋಕ್ಷಕ್ಕೆ ಕಾರಣವಾಗ್ತದೆ. ಅದೊಂದು ಕರ್ಮ ಮಾರ್ಗದ ಮಾರ್ಗ. ಅದು ಯಾರ್ಯಾರಿಗೆ ಅದರಲ್ಲಿ ಆಸಕ್ತಿ ಉಂಟೋ ಆ ಮಾರ್ಗದಲ್ಲಿ ಹೋಗಲಿಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಉಂಟು. ಹಾಗೆ ಭಕ್ತಿ ಮಾರ್ಗವೂ ಉಂಟು, ಜ್ಞಾನ ಮಾರ್ಗವೂ ಉಂಟು. ಭಕ್ತಿ ಮಾರ್ಗ ಬಹುಶಃ ಕೆಲವರಿಗೆ ಭಕ್ತಿಯಲ್ಲಿ ಆಸಕ್ತಿಯಾಗಿ ಭಕ್ತಿ ಮಾರ್ಗವನ್ನು ಅನುಸರಿಸ್ತಾರೆ. ಮೀರಾಬಾಯಿ ರಾಣಿಯಾಗಿದ್ದರೂ ಕೂಡ ಭಕ್ತಿ ಮಾರ್ಗವನ್ನು ಅನುಸರಿಸಿ ಅವಳು ಭಗವಂತನ ಸೇವೆ ಭಜನೆ ಮುಖಾಂತರ ಕಂಡುಕೊಂಡಳು. ಹಾಗೆ ರಾಜನಾಗಿರ್ತಕ್ಕಂತಹ ವ್ಯಕ್ತಿ ಸಾಧನೆ ಮುಖಾಂತರ ತಪಸ್ಸನ್ನು ಮಾಡಿ ವಿಶ್ವಾಮಿತ್ರ ಬ್ರಹ್ಮಋಷಿಯಾದ. ಹಾಗಾಗಿ ಅವರವರ ಚಿಂತನೆಗೆ ಅವರವರ ಚಿತ್ತಕ್ಕೆ ಬಿಟ್ಟಿರ್ತಕ್ಕಂಥ ಸಾಧನೆ ಅವರು ಮಾಡಿಕೊಂಡು ಔನ್ನತ್ಯವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ನಾವು ಕೂಡ ನಮ್ಮ ಮಾರ್ಗವನ್ನು ನಾವೇ ಕಂಡುಕೊಳ್ಬೇಕು, ಯಾರೂ ಹೇಳಲಿಕ್ಕಾಗೋದಿಲ್ಲ. ನಾವು ಯಾವುದರಲ್ಲಿ ಆಸಕ್ತಿ ನಮಗಿದೆ, ನಮಗೆ ಯಾವುದರಲ್ಲಿ ಸಾಮರ್ಥ್ಯ ಇದೆ ನಾವು ಕಂಡುಕೊಂಡು ನಾವು ಸಾಧನೆಯನ್ನು ಮಾಡಬೇಕು. ಕರ್ಮ ಮಾರ್ಗದಲ್ಲೂ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಲ್ಲವನ್ನು ಕೂಡ ಭಗವದರ್ಪಣ. ಆಚಾರ್ಯ ಶಂಕರರು ಶಿವಮಾನಸ ಸ್ತೋತ್ರದಲ್ಲಿ ಅದ್ಭುತವಾಗಿ ಹೇಳ್ತಾರೆ, ಆತ್ಮ ತುಂ ಗಿರಿಜಾಮತಿ ಸಹಚರಾ ಪ್ರಾಣಾ ಶರೀರಂಗ್ರಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಎಲ್ಲ ನನ್ನ ಒಳಗೆ ಭಗವಂತ ಇದ್ದಾನೆ, ಹೊರಗೆ ಭಗವಂತನ ಇದ್ದಾನೆ, ನಾ ಏನು ಮಾಡಿದರೂ ಕೂಡ ಭಗವಂತನ ಸೇವೆ ಅನ್ನುವ ಭಾವನೆ ನಮಗೆ ದೃಢವಾಗಿ ಇದ್ದರೆ, ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ, ನಾನು ನಡೀತಾ ಇದ್ದರೆ ನಿನ್ನನ್ನು ಪ್ರದಕ್ಷಿಣೆ ಮಾಡ್ತೀನಿ ಅಂತ ಭಾವನೆ. ಸಂಚಾರ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರ, ನಾನು ಏನು ಮಾತಾಡಿದರೂ ನಿನ್ನ ಸ್ತುತಿ ಇದ್ದ ಹಾಗೆ ನಿದ್ರೆ ಮಾಡಿದರೆ ನಿದ್ರಾ ಸಮಾಧಿ ಸ್ಥಿತಿ, ನಾನು ಸಮಾಧಿಯನ್ನು ನಿನ್ನ ಧ್ಯಾನದಲ್ಲಿ ಸಮಾಧಿಯನ್ನು ಹೊಂದಿದ ಹಾಗಾಗಿ ಶಂಭೋ ಯದ್ಯತ್ ಕರ್ಮ ಕರೋಮಿ, ನಾನು ಏನೇ ಮಾಡಲಿ. ಪೂಜ್ಯ ಶ್ರೀಗಳು ಹೇಳಿದಾಗ ನಾನು ಆಹಾರವನ್ನು ಸ್ವೀಕರಿಸಿದ್ರು, ಯಾವ ವಿಷಯವನ್ನು ಭೋಗಿಸಿದ್ರು ಅದು ಶಂಭೋ ತವಾರಾಧನಂ. ಯಾವಾಗ ಎಲ್ಲದೂ ಕೂಡ ಭಗವದರ್ಪಣ ಬುದ್ಧಿಯಿಂದ ಮಾಡಿದಾಗ ಮಾತ್ರ ಆ ರೀತಿ ಆಗಲಿಕ್ಕೆ ಸಾಧ್ಯತೆ ಇದೆ. ಅದು ಕೂಡ ಒಂದು ಶ್ರೇಷ್ಠ ಮಾರ್ಗವೇ, ಅದನ್ನು ಕೂಡ ಅನುಸರಿಸಲಿಕ್ಕೆ ಸಾಧ್ಯತೆ ಇದೆ. ಎಲ್ಲ ಭಗವಂತನೇ ಕೊಟ್ಟಿದ್ದು, ನಮ್ಮದೇನಿಲ್ಲ. ಬರೋದು ಖಾಲಿ ಹೋಗೋದು ಖಾಲಿ ಅಷ್ಟೇ. ನಾವು ಭಗವಂತ ಕೊಟ್ಟಿರತಕ್ಕಂಥದ್ದನ್ನು ಪ್ರಾರಬ್ಧವಶಾತ್ ಪ್ರಾಪ್ತಿಯಾಗಿರ್ತಕ್ಕಂಥದ್ದನ್ನು ಭಗವದರ್ಪಣ ಮಾಡಿ ನಾವು ಸೇವಿಸಿದಾಗ ಅದು ಪ್ರಸಾದವಾಗ್ತದೆ. ಭಗವದರ್ಪಣ ಮಾಡಿ ಸೇವಿಸಿದಾಗ ಅದು ಪ್ರಸಾದವಾಗ್ತದೆ. ಹಾಗೆ ಸೇವಿಸಿದರೆ ಅದು ಪದಾರ್ಥ ಆಗ್ತದೆ. ಭಗವದರ್ಪಣ ಮಾಡಿ ಸೇವಿಸಿದಾಗ ಪ್ರಸಾದವಾದಾಗ ಪ್ರಸಾದವನ್ನು ಸೇವಿಸಿದರೆ ಮನಸ್ಸು ಪ್ರಸನ್ನವಾಗ್ತದೆ. ಪದಾರ್ಥವನ್ನು ಸೇವಿಸಿದರೆ ಮನಸ್ಸು ಪರಿತಾಪವನ್ನು ಹೊಂದದೆ. ಹಾಗಾಗಿ ಭಗವದರ್ಪಣ ಬುದ್ಧಿಯಿಂದ ನಾವು ಕೆಲಸವನ್ನು ವಿಷಯವನ್ನು ಅನುಭವಿಸಿದರೆ ಅದು ಈಶ ಪ್ರಸಾದವಾಗ್ತದೆ. ಹಾಗಾಗಿ ಆ ಮಾರ್ಗವನ್ನು ಕೂಡ ನಾವು ಅನುಸರಿಸಿ ಧನ್ಯತೆಯನ್ನು ಪಡೆಯಲಿಕ್ಕೆ ಸಾಧ್ಯ. ಗೀತೆ ಎಲ್ಲದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದೆ. ಎಷ್ಟು ಭಗವತ್ ಕೃಪೆ ಬೇಕು ಅಂತ ಹೇಳಿದರೆ ಅನಂತ ವೇದಗಳನ್ನು ಓದಬೇಕು ಅಂತೇನಿಲ್ಲ, ಪುರಾಣಗಳನ್ನು ಕೇಳಬೇಕು ಅಂತೇನಿಲ್ಲ. ಆಚಾರ್ಯ ಶಂಕರು ಅದ್ಭುತವಾಗಿ ಹೇಳಿದ್ದಾರೆ, ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಶ್ರಂ. ಅದ್ಭುತವಾಗಿ ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನ ಜನಾಯ ಚ ವಿತ್ತಂ. ಗೀತೆ ಅಧ್ಯಯನ ಮಾಡಿ, ಭಗವದ್ಗೀತೆ ಅಧ್ಯಯನ ಮಾಡಿ, ಸಹಸ್ರನಾಮವನ್ನು ಹೇಳಿ. ಎರಡನ್ನೂ ಕೂಡ ಶ್ರೀಪಾದರು ಗೀತಾ ಮಂದಿರದಲ್ಲಿ ಕಾಣಿಸಿಕೊಟ್ಟಿದ್ದಾರೆ. ಗೀತಾ ಅಧ್ಯಯನ ಮಾಡಲಿಕ್ಕೂ ಸಹಸ್ರನಾಮ ಪಠನೆ ಮಾಡಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಾವು ತುಂಬ ಓದಬೇಕು, ವೇದವನ್ನು ಅಧ್ಯಯನ ಮಾಡಬೇಕು, ಪುರಾಣವನ್ನು ಅಧ್ಯಯನ ಮಾಡಬೇಕು, ಭಗವತ್ ಕೃಪೆ ಪ್ರಾಪ್ತಿಯಾಗಬೇಕಿದ್ರೆ ಏನಿಲ್ಲ, ಭಗವದ್ಗೀತೆ ಯಾವುದಾದ್ರೂ ಒಂದು ಶ್ಲೋಕ ನೀವು ಅಧ್ಯಯನ ಮಾಡಿ. ಯಾವುದು ಶ್ಲೋಕ ಅಧ್ಯಯನ ಮಾಡಿದರೂ ಕೂಡ ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡಿದರೆ ಅದು ನಮಗೆ ಭಗವದ್ ಅನುಗ್ರಹಕ್ಕೆ ಕಾರಣವಾಗ್ತದೆ. ಒಬ್ಬ ಸಂತರಿಗೆ ಉಪನ್ಯಾಸ ಮಾಡ್ತಿದ್ರಂತೆ, ಗೀತಾ ಪ್ರಚಾರಕ್ಕಾಗಿ ಉಪನ್ಯಾಸ ಮಾಡ್ತಿದ್ರು. ಉಪನ್ಯಾಸಕ್ಕೆ ತುಂಬ ಜನ ಎಲ್ಲ ಬರ್ತಾಯಿದ್ರು, ಬಂದು ಕೇಳಿ ಹೋಗ್ತಾಯಿದ್ರು. ಕೊನೆಯಲ್ಲಿ ಎಲ್ಲರೂ ಹೋದಾಗ ಒಬ್ಬರು ಎದ್ದುಕೊಂಡು ಕೇಳಿದ್ರಂತೆ, ನೀವು ಉಪನ್ಯಾಸ ಮಾಡ್ತೀರಾ, ನಿಮಗೆ ಸಂಸಾರದ ಬಗ್ಗೆ ಏನು ಗೊತ್ತು? ಸಂಸಾರದ ಕಷ್ಟ ಅಷ್ಟು, ನಾವು ಬೆಳಗ್ಗೆ ಹೋಗ್ತೇವೆ ರಾತ್ರಿ ಬರ್ತೇವೆ, ತುಂಬ ತಲೆಬಿಸಿ. ಹಾಗೆ ಹೇಳುವಾಗ ಮಹಾತ್ಮರು ಕೇಳಿರಂತೆ, ನೀವೇನು ಮಾಡೋದು ಅಂತ. ಅವರು ನಾನು ಡಾಕ್ಟ್ರು ಅಂತ ಹೇಳಿದ್ರಂತೆ. ಡಾಕ್ಟ್ರು. ಆಗ
ಮಹಾತ್ಮರು ಹೇಳಿದ್ರಂತೆ, ಒಂದು ಡಾಕ್ಟ್ರು ಔಷಧ ಚೀಟಿ ಬರ್ಕೊಡ್ತಾರಲ್ಲ, ಪ್ರಿಸ್ಕ್ರಿಪ್ಷನ್, ಆ ರೀತಿ ಹೇಳಿದ್ರಂತೆ, ಬೆಳಗ್ಗೆ ಒಂದು ಬರೆದು -1 ಬೆಳಗ್ಗೆ ಒಂದು ಶ್ಲೋಕ, ಮಧ್ಯಾಹ್ನ ಒಂದು ಶ್ಲೋಕ, ರಾತ್ರಿ ಒಂದು ಶ್ಲೋಕ, 3 ಶ್ಲೋಕ ದಿವಸ ಅರ್ಥಾನುಸಂಧಾನ ಮಾಡಿ ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಿ, ನಿಮಗೆಲ್ಲ ಸಮಸ್ಯೆ ನಿಮಗೆ ಬಗೆಹರಿತದೆ ಅಂತ ಹೇಳಿ ಆ ಮಹಾತ್ಮರು ಹೇಳಿರಂತೆ. ಭವದ ರೋಗಕ್ಕೆ ಮದ್ದು ಅಂದರೆ ಭಗವದ್ಗೀತೆಯ ಶ್ಲೋಕ. ಹಾಗಾಗಿ ಭಗವದ್ಗೀತವನ್ನು ನಾವೆಲ್ಲರೂ ಕೂಡ ಅಧ್ಯಯನ ಮಾಡಿದ್ದೆ ಆದರೆ ಖಂಡಿತ ನಮ್ಮೆಲ್ಲ ಸಮಸ್ಯೆಗಳು ಬಗೆಹರಿತದೆ. ಹಾಗೆ ಒಂದು ಶ್ಲೋಕ ಅವರು ಚೆನ್ನಾಗಿ ಕೇಳಿದ್ರೆ ಸಾಕು. ನಾವು ಕೆಲವೊಮ್ಮೆ ನಮಗೆ ಅನಿಸುತ್ತೆ, ಈ ಯಾವಾಗೋ ಸಾವಿರಾರು ವರ್ಷದ ಹಿಂದೆ ಕೃಷ್ಣ ಯುದ್ಧ ಭೂಮಿಯಲ್ಲಿ ಉಪದೇಶ ಮಾಡಿದ್ದು ಈಗಿನ ಸ್ಥಿತಿಗೆ ಅದು ಹೊಂದಾಣಿಕೆ ಆಗಲಿಕ್ಕೆ ಸಾಧ್ಯವಾ, ಅಪ್ರಸ್ತುತವಾ ಅನ್ನೋ ಪ್ರಶ್ನೆ ಕೂಡ ಬರ್ತದೆ. ಯಾವಾಗೋ ಹೇಳಿದ್ದು ಈಗಲೂ ಆಗ್ತದೆ ಅಂತ ಸರಿಯಾಗಿ ಯೋಚನೆ ಮಾಡಿದರೆ ಅಂದು ಪ್ರಸ್ತುತ, ಇಂದು ಪ್ರಸ್ತುತ, ಇನ್ನು ಮುಂದೆಯೂ ಕೂಡ ಅದು ಪ್ರಸ್ತುತವೇ. ಯಾವುದೇ ಶ್ಲೋಕ ತೆಕ್ಕೊಳ್ಳಿ, ಗೀತೆ 12ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಒಂದು ಶ್ಲೋಕ, ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಭಮೋ ನಿರಹಂಕಾರ ಸಮದುಃಖ ಸುಖಕ್ಷಮಿ. ಇದೇ ಒಂದು ಶ್ಲೋಕ ತೆಕ್ಕೊಳ್ಳುವ. ಇದರಲ್ಲಿ ಏನಿದೆ, ನಾವು ಎಲ್ಲ ಬಿಟ್ಟುಬಿಡೋ, ಧರ್ಮ ಅದೆಲ್ಲ ಬಿಟ್ಟುಬಿಡೋ, ಒಬ್ಬ ಮಾವನಾಗಿ ಏನು ಮಾಡಬೇಕು ಅನ್ನೋದು ಚೆನ್ನಾಗಿ ಹೇಳಿದ್ದಾರೆ. ಅದು ಅದೇ ಹೇಳಿಲ್ಲ, ಭಕ್ತಿಯ ಬಗ್ಗೆ ಅದ್ಭುತವಾಗಿ ಭಕ್ತ ಹೇಗಿರಬೇಕು ಅನ್ನೋದನ್ನು ಅದು ವಿವರವಾಗಿ ಕೊಟ್ಟಿದ್ದಾರೆ. ನಾವು ಕೇವಲ ಲೌಕಿಕವಾಗಿ ಚಿಂತನೆ ಮಾಡಿದರೂ ಕೂಡ ಆ ಶ್ಲೋಕ ಬದುಕಿಗೆ ಪೂರಕವಾಗಿರ್ತಕ್ಕಂಥದ್ದು ಏನಪ್ಪ, ಅದ್ವೇಷ್ಟ ಸರ್ವಭೂತಾನ, ಯಾವ ಜೀವಿಗಳಲ್ಲಿ ದ್ವೇಷ ಭಾವನೆ ನಾವು ಮಾಡಬಾರ್ದು, ಅಸೂಯೆ ನಾವು ಮಾಡಬಾರ್ದು. ಮೈತ್ರ ಕರುಣ ಏವಚ, ಪ್ರೀತಿ ಕರುಣೆಯಿಂದ ನಾವು ವರ್ತಿಸಬೇಕು. ನಿರ್ಮಮ ಮಮಕಾರ ರಹಿತವಾಗಿ, ಅಹಂಕಾರ ರಹಿತವಾಗಿ, ಸುಖ ದುಃಖಗಳಲ್ಲಿ ಸಮತ್ವ ಭಾವನೆ ಇಟ್ಟುಕೊಂಡ್ರೆ ಸಾಕು. ಬದುಕಲ್ಲಿ ಶಾಂತಿಯನ್ನು ಪಡಿಬೇಕು ಅಂದರೆ ಈ ಶ್ಲೋಕ ಒಂದೇ ಸಾಕು ನಮಗೆ, ಜಾಸ್ತಿ ಏನು ಮಾಡೋದು ಬೇಡ. ದ್ವೇಷ ಭಾವನೆ ಇರಬಾರ್ದು. ದ್ವೇಷ ಅಸೂಯೆಗಳು ಇದ್ದರೆ ನಮ್ಮ ಅಧಪತನಕ್ಕೆ ನಾವೇ ಕಾರಣವಾಗ್ತೇವೆ. ದ್ವೇಷ ಅಸೂಯೆ ಕನ್ನಡದಲ್ಲಿ ಒಂದು ಒಳ್ಳೆ ಅದಕ್ಕೆ ಶಬ್ದ ಹೊಟ್ಟೆ ಕಿಚ್ಚು ಅಂತ. ಎಷ್ಟು ಅದ್ಭುತವಾಗಿದೆ ನೋಡಿ. ಹೊಟ್ಟೆ ಕಿಚ್ಚು ಯಾರ ಹೊಟ್ಟೆಯಲ್ಲಿ ಇರ್ತದೆಯೋ ಮೊದಲು ಅವ್ರನ್ನ ಸುಡ್ತದೆ ಅಂತ, ಆಮೇಲೆ ಇನ್ನೊಬ್ಬರನ್ನ ಸುಡುವಂಥದ್ದು. ಹಾಗಾಗಿ ಹೊಟ್ಟೆ ಕಿಚ್ಚು ಪಡೋದು ಬೇಡ. ಅನಸೂಯವಾಗಿರಬೇಕು. ಅಸೂಯೆ ರಹಿತವಾಗಿ ನಾವು ಬದುಕನ್ನು ಸಾಗಿಸಬೇಕು. ಅನಸೂಯ ಅಂದರೆ ಏನಪ್ಪ ಅಂತ ಹೇಳಿದರೆ, ನ ಗುಣಾನ್ ಗುಣೋ ಹಂತಿ ನ ಸ್ತೌತಿ ಆತ್ಮಗುಣಾನ್ ನಾಣ್ಯ ದೋಷೇಶು ರಮತೆ ಸ ಅನಸೂಯ ಪ್ರಕೀರ್ತಿತ. ಆ ಅನಸೂಯ ಶಬ್ದದ ನಿಷ್ಪತ್ತಿಯನ್ನು ಹೇಳ್ತಾರೆ. ಗುಣವಂತರ ಗುಣಗಳನ್ನು ನೀನು ತೆಗಳ್ಬೇಡಪ್ಪ ಅಂತ. ಯಾರೋ ದೊಡ್ಡ ಕೆಲಸ ಮಾಡ್ತಿರ್ತಾರೆ, ದೊಡ್ಡ ಸೇವೆ ಮಾಡ್ತಿರ್ತಾರೆ, ಅವರ ಬಗ್ಗೆ ನಾವು ಹಿಂದೆ ನಿಂತು ಕೆಟ್ಟದಾಗಿ ಮಾತಾಡೋದು. ದೊಡ್ಡ ದಾನಿಗಳು ಏನೋ ಕೊಡುಗೆಯನ್ನು ಕೊಟ್ಟರು, ಏನೋ ಸಾಧನೆ ಮಾಡಿದರು, ಚೆನ್ನಾಗಿ ಅಧ್ಯಯನ ಮಾಡಿ ದೊಡ್ಡ ವಿದ್ವಾಂಸರಾಗಿದ್ದರು, ಆಗ ನಮಗೆ ನೋಡಲಿಕ್ಕೆ ಆಗೋದಿಲ್ಲ. ಆಗ ನಾವು ಅವ್ರ ಬಗ್ಗೆ ಒಳ್ಳೆಯದು ಮಾತು ಹೇಳೋದಿಲ್ಲ, ಕೆಟ್ಟದೇ ಹೇಳೋದು. ಹೇಗೆ ಹೇಳಿದ್ರೆ, ಏನೋ ದೊಡ್ಡ ಸೇವೆ ಮಠಕ್ಕೂ ಕೃಷ್ಣ ಮಂದಿರಕ್ಕೂ ಕೊಟ್ಟ ಅಂತ ಹೇಳಿದರೆ, ಏನು ದುಡ್ಡು ಬೇಡದ್ದು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ದಾನೆ, ಕೊಟ್ಟು ಹೆಸರು ಮಾಡ್ತಿದ್ದಾನೆ ಅಂತ ಬೇಡದ್ದು ಕಮೆಂಟ್ ಮಾಡೋದು ನಾವು. ಇನ್ನೊಬ್ಬರ ಗುಣಗಳನ್ನು ನೋಡಿ ನಿನಗೆ ಮತ್ಸರ ಹುಟ್ಟಬಾರ್ದು, ಅಂದರೆ ಅದನ್ನು ಕೀಳಾಗಿ ನೋಡಬಾರ್ದು. ಕೊಡಲಿಕ್ಕಾಗ್ತೀವಿ ನೀನು ಕೊಡು, ಇಲ್ಲ ಸುಮ್ಮನೆ ಇರು, ಸಂತೋಷ ಪಡು ಕೊಟ್ಟಿದ್ದಾನೆ ಅಂತ ಹೇಳಿ. ಹಾಗೆ ನಿನ್ನ ಗುಣಗಳನ್ನು ಪ್ರಶಂಸೆ ಮಾಡಬೇಡ. ನ ಸ್ತುತಿ ಆತ್ಮಗುಣ. ತನ್ನನ್ನು ತಾನು ಹೊಗಳ್ಕೊಳ್ಳೋದು ಕೂಡ ಒಂದು ಅಸೂಯೆ ಒಂದು ವಿಧಿ. ಅದು ಅನಸೂಯ ಅಂದರೆ ತನ್ನನ್ನು ತಾನು ಹೊಗಳ್ಕೊಳ್ಳಬಾರ್ದು ಅಂತ. ತನ್ನ ಗುಣಗಳನ್ನು ಪ್ರದರ್ಶನ ಮಾಡಬಾರ್ದು. ಇನ್ನೊಬ್ಬರ ಗುಣಗಳನ್ನು ಮೆಚ್ಚಿಕೊಳ್ಳಬೇಕು, ತನ್ನನ್ನು ತಾನು ಹೊಗಳ್ಕೊಳ್ಳಬಾರ್ದು. ಆದರೆ ಏನು ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನು ನಾವು ಹೊಗಳ್ಕೊಳ್ಳೋದೇ ಜಾಸ್ತಿ. ಅದರಲ್ಲೂ ಈಗ ಸೋಷಿಯಲ್ ಮೀಡಿಯಾ ಬಂದು ಈ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಏನಾದರೂ ಫೋಟೋ ಹಾಕೋದೇ ಹೊಗಳ್ಕೊಳ್ಳೋದು. ಅವ್ರು ಏನು ಹೋಗಿ ಫೇಸ್ಬುಕ್ ಅಂತ ಹೇಳಿದ್ರೆ ಅದು ತನ್ನಂಥ ಆತ್ಮರತಿಯ ದೊಡ್ಡ ಪ್ರತೀಕವಾಗಿ ಹೋಗ್ತದೆ. ಕನಕದಾಸರು ಎಷ್ಟು ಸೌಜನ್ಯದಿಂದ ಹೇಳಿದರು, ನಾನು ಹೋದರೆ ಸ್ವರ್ಗಕ್ಕೆ ಹೋಗಬಹುದು ಅಂತ. ನಾನು ಅನ್ನೋದು ಹೋದರೆ ಸ್ವರ್ಗಕ್ಕೆ ಹೋಗ್ಬೋದು. ಈ ನಾವು ಫೇಸ್ಬುಕ್ಕಲ್ಲಿ ತೆಗೆದ್ರೆ ಗೊತ್ತಾಗ್ತದೆ, ಎಲ್ಲರೂ ಅವ್ರದ್ದೇ ಗುಣ ಅವ್ರದ್ದೇ ಹಾಕ್ಕೊಂಡಿರ್ತಾರೆ. ಆ ರೀತಿಯಾಗಿರ್ತಕ್ಕಂಥ
ತನ್ನದನ್ನು ತಾನು ಹೊಗಳಿಕೊಳ್ಳಿಕ್ಕೆ ಹೋಗಬಾರ್ದು. ಎಷ್ಟು ಪುರಾಣದಲ್ಲಿ ಆದರ್ಶ ನಮಗೆ ಸಿಗ್ತದೆ ಅಂತ ಹೇಳಿದರೆ, ರಾಮಾಯಣದಲ್ಲಿ ಒಂದು ಒಳ್ಳೆಯ ಆದರ್ಶ ಏನಪ್ಪ ಅಂತ ಹೇಳಿದರೆ, ಹನುಮಂತ ಸೀತಾನ್ವೇಷಣೆ ಮಾಡಲಿಕ್ಕೆ ಲಂಕೆಗೆ ಹೋದಾಗ ಅಲ್ಲಿ ಸೀತಾಮ್ಮನವರು ಅಶೋಕವನದಲ್ಲಿ ಇದ್ದಾಗ ಅವ್ರನ್ನ ಕಂಡಾಗ ಹಾಗೆ ಮಾತುಕತೆ ಆಗುವಾಗ ಸೀತಾಮ್ಮನವರು ಹೇಳ್ತಾರೆ, ರಾವಣ ಇಷ್ಟು ದೊಡ್ಡ ಸೇನೆ ಇಟ್ಕೊಂಡಿದ್ದಾನೆ, ಇಷ್ಟು ಶಕ್ತಿಶಾಲಿ, ಇಂತಹ ಸ್ಥಿತಿಯಲ್ಲಿ ಇರ್ತಕ್ಕಂಥ ನನ್ನನ್ನು ಶ್ರೀರಾಮ ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವ ಅಂತ. ಆಗ ಆಂಜನೇಯ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ, ಮದ್ವಿಶಿಷ್ಟಾಶ್ಚ ತುಲ್ಯಾಶ್ಚ ಸಂತಿ ತತ್ರ ವನೌಕಸಃ ಸುಗ್ರೀವ ಸನ್ನಿಧವು ಮತ್ತಃ ಪ್ರತ್ಯವರ ಕಶ್ಚಿನ್ನಾಸ್ತಿ ಸುಗ್ರೀವ ಸನ್ನಿಧವು ಅಂತೇಳಿ ಹನುಮಂತ ಹೇಳ್ತಾನೆ. ಅಮ್ಮನವರಿಗೆ ಒಂದು ಮನವರಿಕೆ ಮಾಡಿಕೊಡೋದು, ಮದ್ವಿಶಿಷ್ಟಾಶ್ಚ ತುಲ್ಯಾಶ್ಚ, ನನಗಿಂತ ಶಕ್ತಿಶಾಲಿಗಳು, ನನಗೆ ಸಮಾನರು ಸುಗ್ರೀವನ ಸೈನ್ಯದಲ್ಲಿ ತುಂಬ ಜನ ಇದ್ದಾರೆ. ಮತ್ತ ಪ್ರತ್ಯವರ ಕಶ್ಚಿನ್ನಾಸ್ತಿ ಸುಗ್ರೀವ ಸನ್ನಿಧವು, ನನಗಿಂತ ಕೆಳಸ್ತರದಲ್ಲಿರ್ತಕ್ಕಂಥವರು ಸುಗ್ರೀವನ ಸೈನ್ಯದಲ್ಲಿ ಯಾರೂ ಇಲ್ಲ. ಹಾಗಾಗಿ ನಾನೇ ಇಲ್ಲಿಗೆ ಬಂದಿದ್ದೇನೆ ಅಂದಮೇಲೆ ಸುಗ್ರೀವನ ಸೈನ್ಯದಲ್ಲಿ ತುಂಬ ಜನ ವೀರರಿದ್ದಾರೆ, ಖಂಡಿತ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಹನುಮಂತ ಶ್ರೀರಾಮನವರಿಗೆ ಮನವರಿಕೆ ಮಾಡಿಕೊಡ್ತಾನೆ. ಆ ದೃಷ್ಟಿಯಲ್ಲಿ ನೋಡೋದಾದರೆ ಹನುಮಂತ ಎಷ್ಟು ಶಕ್ತಿಶಾಲಿ, ಅಂತಹ ಹನುಮಂತನೇ ನಾನೇನಿಲ್ಲ ಅಂತ ತನ್ನ ಗುಣಗಳನ್ನು ಹೊಗಳಿಕೊಳ್ಳದೆ ಇನ್ನೊಬ್ಬರ ಗುಣವನ್ನು ಮೆಚ್ಚುವಾಗ ನಾವೆಲ್ಲ ಯಾವ ಮೂಲೆ. ಹಾಗಾಗಿ ಯೋಚನೆ ಮಾಡಬೇಕು, ನಸ್ತೌತಿ ಆತ್ಮಗುಣ, ನಮ್ಮನ್ನು ನಾವು ಹೊಗಳ್ಕೊಳ್ಬಾರ್ದು. ನಾಣ್ಯ ದೋಷೇಶು ರಮತೆ, ಇನ್ನೊಬ್ಬರ ಗುಣವನ್ನು ಅಂದರೆ ದುರ್ಗುಣವನ್ನು ನೋಡಿ, ದೋಷಗಳನ್ನು ನೋಡಿ ನಾವು ಸಂತೋಷ ಪಡಬಾರ್ದು. ಇನ್ನೊಬ್ಬರದ್ದು ಕೆಟ್ಟದನ್ನು ನೋಡಿ ನಾವು ಸಂತೋಷ ಪಡಬಾರ್ದು. ಇನ್ನೊಬ್ಬರನ್ನು ಕೆಟ್ಟದನ್ನು ನಾವು ಹೆಕ್ಕುವ ಮುಂಚೆ ನಮ್ಮೊಳಗಿರ್ತಕ್ಕಂಥ ಕೆಟ್ಟದನ್ನು ನೋಡಿಕೊಂಡು ಪರಿವರ್ತನೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇ ಆದರೆ ಖಂಡಿತ ನಾವು ಸಾರ್ಥಕ ಹಾದಿಯಲ್ಲಿದ್ದೇವೆ. ಇನ್ನೊಬ್ಬರ ದೋಷವನ್ನು ನೋಡುವಾಗ ಬೂದು ಕನ್ನಡಿಗಿಂತ ಕನ್ನಡಿಯನ್ನು ಬಳಸಿದಾಗ ಅದು ಸಾರ್ಥಕವಾಗ್ತದೆ. ಕನ್ನಡಿ ನಮ್ಮದನ್ನು ನಮಗೆ ತೋರಿಸ್ತದೆ, ಬೂದು ಕನ್ನಡಿ ಇನ್ನೊಬ್ಬರನ್ನು ತೋರಿಸ್ತದೆ. ಹಾಗಾಗಿ ದೋಷವನ್ನು ತಿದ್ದಬೇಕು ಅಂತ ಹೇಳಿದರೆ ಬೂದು ಕನ್ನಡಿಯ ಬದಲು ಕನ್ನಡಿಯನ್ನು ಬಳಸಬೇಕು. ನಮ್ಮ ದೋಷಗಳನ್ನು ನಾವು ತಿದ್ದುಕೊಳ್ಬೇಕು, ನಮ್ಮ ಗುಣಗಳನ್ನು ಹೋಳಿಕೊಂಡು ಹೋಗಬಾರದು. ಹಾಗೆ ಇದ್ದಾಗ ಅನಸೂಯ ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ. ಮೈತ್ರ ಕರುಣ ಒಂದು ನಿಷೇಧಾತ್ಮಕವಾದ ವಿಧಾಯಾತ್ಮಕ. ದ್ವೇಷ ಇರಬಾರದು ಅಂತ ಹೇಳಿದರೆ ಏನು? ಪ್ರೀತಿ ವಿಶ್ವಾಸ ಇರಬೇಕು. ದ್ವೇಷ ಯಾವಾಗ ಬೇರೆ ಅಂತ ಆದಾಗ ಎಲ್ಲದೂ ಕೂಡ ವಾಸುದೇವ ಸರ್ವಮಿತಿ, ಎಲ್ಲ ಭಗವಂತ ಅಂತ ಅಂದುಕೊಂಡಾಗ ಅಲ್ಲಿ ದ್ವೇಷಕ್ಕೆ ಕಾರಣವೇ ಇರುವುದಿಲ್ಲ. ಆತ್ಮವತ್ ಸರ್ವಭೂತೇಶು, ನನ್ನಾಗೆ ಎಲ್ಲರೂ ಕೂಡ ಅಂತ ಅಂದುಕೊಂಡ್ರೂ ಕೂಡ ಅಲ್ಲಿ ದ್ವೇಷ ಬರೋದಿಲ್ಲ. ಹಾಗೆ ಪ್ರೀತಿ ವಿಶ್ವಾಸವೂ ಕೂಡ ಇರಬೇಕು. ಮೈತ್ರಾದಿ ವಾಸನಾಲಭ್ಯ, ಅಮ್ಮರವನ್ನು ಸ್ತುತಿ ಮಾಡುವಾಗ ಲಲಿತಾ ಸಹಸ್ರನಾಮದಲ್ಲಿ ಮೈತ್ರಾದಿ ವಾಸನಾಲಭ್ಯ ಅಂತ ಅಮ್ಮನವರ ನಾಮ ಬರ್ತದೆ. ಮೈತ್ರಿ ಕರುಣಾ ಮುದಿತಾ ಉಪೇಕ್ಷಾಣಾಂ ಸುಖ ದುಃಖ ಪುಣ್ಯ ವಿಷಯಾಣಾಂ ಭಾವನಾ ಚಿತ್ತಪ್ರಸಾದಂ ಅಂತೇಳಿ ಯೋಗಸೂತ್ರದಲ್ಲಿ, ಪತಂಜಲಿಗಳ ಯೋಗಸೂತ್ರದಲ್ಲಿ ಹೇಗಿರಬೇಕು ಅಂತ ಹೇಳಿದ್ದಾರೆ. ಮೈತ್ರಿ, ಕರುಣೆ, ಮುದಿತ, ಉಪೇಕ್ಷೆ, ಈ ಗುಣಗಳು ಸುಖ ದುಃಖ ಪುಣ್ಯ ವಿಷಯಗಳಲ್ಲಿ ನಾವು ಹೊಂದಿರಬೇಕು ಅಂತ. ಸುಖ ಅಂದರೆ ಯಾರೋ ಚೆನ್ನಾಗಿದ್ದಾರೆ, ಸುಖವಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ, ದೊಡ್ಡ ಮನೆ ಕಟ್ಟಿದ್ದಾರೆ, ಅವರನ್ನು ನೋಡಿ ಸಂತೋಷ ಪಡಬೇಕು, ಮೈತ್ರಿಯನ್ನು ಹೊಂದಬೇಕು. ಅದು ಬಿಟ್ಟು ದೊಡ್ಡ ಮನೆ ಕಟ್ಟಿದ ತಕ್ಷಣ ಅವರ ಮನೆ ಮುಂದೆ ಹೋಗಿ ಕಾಯಿ ಉಡಿಸೋದು, ನಿಂಬೆಹಣ್ಣು ಹಾಕೋದು, ಅದೆಲ್ಲ ಮಾಡೋದು ಬಿಡಬೇಕು. ಭಗವಂತ ಅವರಿಗೆ ಸುಖವಾಗಿಟ್ಟಿದ್ದಾನೆ ಅಂತ ನಾವು ಕೂಡ ಸಂತೋಷ ಪಡೋದನ್ನು ಕಲಿಬೇಕು. ಅವರೊಟ್ಟಿಗೆ ಸ್ನೇಹ ಭಾವದಿಂದ ಇರಬೇಕು. ಕರುಣೆ ಅಂದರೆ ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರು ನೋಡಿ ನಾವು ಮರಗಬೇಕು, ಸಾಧ್ಯವಾದರೆ ನಾವು ಅವರಿಗೆ ಸಹಾಯವನ್ನು ಮಾಡಬೇಕು. ಮುದಿತ ಅಂದರೆ ಧರ್ಮ ಕಾರ್ಯ ಮಾಡೋರು ನೋಡಿ ನಾವು ಸಂತೋಷ ಪಡಬೇಕು. ಪುಣ್ಯ ಕಾರ್ಯ ಮಾಡ್ತಿದ್ದಾನೆ, ಅವನಿಗೆ ನೋಡಿ ಪುಣ್ಯಾತ್ಮ ಅಂತ ನಾವು ಸಂತೋಷ ಪಡಬೇಕು. ಹಾಗೆ ಅಧರ್ಮದಲ್ಲಿ ತೊಡಗಿದ್ದಾನೆ ಅಂತ ಹೇಳಿದರೆ ನಾವು ಉಪೇಕ್ಷೆ ಮಾಡಬೇಕು, ಅವನ ಹತ್ರ ಜಗಳ ಮಾಡಲಿಕ್ಕೆ ಹೋಗಬಾರ್ದು, ಅವನನ್ನು ಹಾಗೆ ನಾವು ಬಿಟ್ಟು ಬಿಡಬೇಕು. ಈ ಗುಣಗಳನ್ನು ಅಳವಡಿಸಿಕೊಳ್ಬೇಕು. ಕೃಷ್ಣ ಹೇಳುವಂಥದ್ದು ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ. ಮಮಕಾರವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳಿ.
ಮಮಕಾರ ರಾಹಿತ್ಯವನ್ನೇ ಹೇಳಿರ್ತಕ್ಕಂಥದ್ದು. ಅದು ಹಾಗೆ ಸಂಸಾರದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ನನ್ನದು ನಾನು ಸ್ವಲ್ಪ ಬೇಕು, ಅಹಂಕಾರ ಮಮಕಾರ ಸ್ವಲ್ಪ ಮಟ್ಟಿಗೆ ಬೇಕು. ಎಷ್ಟು ಮಟ್ಟಿಗೆ ಬೇಕು ಅಂತ ಹೇಳಿದರೆ, ದೇಹದ ಉಷ್ಣತೆ ಆರೋಗ್ಯವಾಗಿರಲಿಕ್ಕೆ ಎಷ್ಟು ಬೇಕೋ ಅಷ್ಟಿರಬೇಕು. ಟೆಂಪ್ರೇಚರ್ ಜಾಸ್ತಿ ಆದರೂ ಜ್ವರ ಬಂದು ಅಡ್ಮಿಟ್ ಆಗಬೇಕಾಗ್ತದೆ, ಟೆಂಪ್ರೇಚರ್ ಲೋ ಆದರೂ ಕೂಡ ಅಡ್ಮಿಟ್ ಆಗಬೇಕಾಗ್ತದೆ. ಹಾಗಾಗಿ ಸಂಸಾರದಲ್ಲಿರುವಾಗ ಮಮಕಾರ ಅಹಂಕಾರ ತಕ್ಕ ಮಟ್ಟಿಗೆ ಬೇಕು. ಅದು ಮಧುರ ಅಹಂಕಾರ ಅಂತ ಹೇಳ್ತಾರೆ. ಅದು ಜಾಸ್ತಿ ಕೂಡ ಆಗಬಾರ್ದು. ಮಮಕಾರ ಜಾಸ್ತಿ ಆದರೆ ದುಃಖಕ್ಕೆ ಕಾರಣ. ದುಃಖಕ್ಕೆ ಕಾರಣ ನಾವು ಸರಿಯಾಗಿ ವಿಮರ್ಶೆ ಮಾಡಿದರೆ ಮಮಕಾರವೇ ದುಃಖಕ್ಕೆ ಕಾರಣ. ನನ್ನದು, ಯಾವುದೋ ಮಗು ಸಾಯ್ತದೆ, ಅಲ್ಲಿ ಮಗು ಸಾಯುವಲ್ಲಿ ದುಃಖ ಇಲ್ಲ, ನನ್ನದು ಅಂದಾಗ ಮಾತ್ರ ಅದು ದುಃಖವನ್ನು ಉಂಟು ಮಾಡ್ತದೆ. ಯಾವುದೋ ಸತಿ ನನಗೇನಾಗೋದಿಲ್ಲ. ಹಾಗೆ ಒಮ್ಮೆ ಮಾತ್ರ ಅದ್ಭುತವಾಗಿ ಹೇಳ್ತಾರೆ. ಯಾಕೆ ಮಮಕಾರದ ಬಗ್ಗೆ ಹೇಳೋದಾದರೆ, ಒಬ್ಬ ಊರಲ್ಲಿದ್ದಾಗ ಅವನು ಮನೆ ಹತ್ತಿ ಉರಿತದೆ ಅಂತೆ. ಮನೆ ಹತ್ತಿ ಉರಿಯುವಾಗ ಸಂಜೆ ಆಗಿದೆ, ಬೊಬ್ಬೆ ಹಾಕ್ತಾನೆ, ನನ್ನ ಮನೆ ಉರಿತಾ ಇದೆ ಬೆಂಕಿ. ಊರೆಲ್ಲ ಸೇರ್ತಾರೆ, ಅದಕ್ಕೆ ನೀರು ಹಾಕಿ ಆರಿಸ್ಲಿಕ್ಕೆ ಹೋಗ್ತಾರೆ. ಆಗ ಇವನು ಹೊರಗೆ ಬಂದು ಬಾಯಿ ಬಡ್ಕೊಂಡು ಬೊಬ್ಬೆ ಹಾಕುವಾಗ ಯಾರೋ ಬಂದು ಹೇಳಿದ್ರಂತೆ, ಒಂದು ವಾರದ ಹಿಂದೆ ಆ ಮನೆಯನ್ನು ನಿನ್ನ ಮಗ ಮಾರಿದ್ದಾನೆ ಅಂತ. ಆಗ ದುಃಖ ಅಲ್ಲಿಗೆ ತಣ್ಣಗಾಗಿ ಹೋಗ್ತದೆ. ನಂದಲ್ಲ ಮನೆ, ಮಾರಿಯಾಗಿದೆ, ಹೋದ್ರೆ ಹೋಗಲಿ ಅಂತ ಅನಿಸುತ್ತೆ. 5 ನಿಮಿಷದ ಮೊದಲು ಮನೆ ಹತ್ತಿ ಉರಿಯುವಾಗ ನನ್ನ ಮನೆ ಹೋಯಿತು ಅಂತ ಹೇಳಿ ಬೊಬ್ಬೆ ಹಾಕುವಂಥ ವ್ಯಕ್ತಿ ಮನೆ ಮಗ ಒಂದು ವಾರದಿಂದ ಬೇರೆ ಯಾರಿಗೂ ಮಾರಿದ್ದಾನೆ ಅಂತ ಗೊತ್ತಾದ ತಕ್ಷಣ ದುಃಖ ಅಲ್ಲಿಗೆ ನಿಂತೋಯ್ತು. ಸ್ವಲ್ಪ ಹೊತ್ತಿಗೆ ಮಗ ಓಡ್ಕೊಂಡು ಬಂದು ಹೇಳಿದಂತೆ, ಅದು ಮಾತುಕತೆ ಆಗಿತ್ತಷ್ಟೇ, ವ್ಯಾಪಾರ ಆಗಿರಲಿಲ್ಲ ಅಂತ. ಮತ್ತೆ ಬೊಬ್ಬೆ ಹಾಕಿ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಎಷ್ಟು ವ್ಯತ್ಯಾಸ! ಅದೇ ಸಂದರ್ಭ, ಮನೆ ಹತ್ತಿ ಉರಿತಾ ಉಂಟು. ಮೊದಲು ಆಳ್ತಾ ಇದ್ದಾನೆ ನನ್ನ ಮನೆ ಅಂತ ಹೇಳಿ, 2ನೇ ಸರಿ ಗೊತ್ತಾಯಿತು ನನ್ನದಲ್ಲ ಅಂಥೇಳಿ. ಮೊದಲು ಬೊಬ್ಬೆ ಹಾಕಿ ಆಳ್ತಿದ್ದವ ನನ್ನದಲ್ಲ ಅಂತ ಗೊತ್ತಾದ ತಕ್ಷಣ ಅಳು ನಿಂತು ಹೋಯ್ತು. ಮಗ ಬಂದು ಹೇಳಿದಾಗ ಅದು ಪೂರ್ಣ ಆಗಲಿಲ್ಲ ಅಂತ ಮತ್ತೆ ಅಳು ಪ್ರಾರಂಭ. ಅದು ನನ್ನದು, ಆ 3ರಲ್ಲೂ ನನ್ನದಲ್ಲ. ದುಃಖಕ್ಕೆ ಕಾರಣ ಯಾವುದು? ಮಮಕಾರ, ನನ್ನದು ಅನ್ನುವುದನ್ನು. ಹಾಗಾಗಿ ಅದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು, ಆಗ ದುಃಖ ಕಡಿಮೆ ಆಗ್ತಾ ಹೋಗ್ತದೆ. ನಾವು ಸಂಸಾರದಲ್ಲಿದ್ದಾಗ ನಾವು ಪೂರ ಬಿಡ್ತೇವೆ ಅಂದರೆ ಆಗೋದಿಲ್ಲ. ಹೆಂಡತಿ ಮಕ್ಕಳು ಸಂಸಾರ ಅದು ಇದ್ದರೆ ಮಾತ್ರ ಎಲ್ಲರೂ ಒಟ್ಟಿಗೆ ಬಾಳಲಿಕ್ಕೆ ಸಾಧ್ಯ. ತಕ್ಕ ಮಟ್ಟಿಗೆ ಇದ್ದರೆ ಸಾಕು, ಅದು ಪೂರ್ಣ ದುಃಖಕ್ಕೆ ಕಾರಣ ಆಗೋದಿಲ್ಲ. ಅಹಂಕಾರವೂ ಅಷ್ಟೇ. ಅಹಂಕಾರ, ನಾವು ಯಾವುದಕ್ಕೆ ಅಹಂಕಾರ ಪಡಬೇಕು? ಆಚಾರ್ಯ ಶಂಕರು ಅದ್ಭುತವಾಗಿ ಹೇಳಿದ್ದಾರೆ, ಮಾ ಕುರು ಧನಜನ ಯೌವನ ಗರ್ವಂ ಪ್ರತಿನಿಮೇಷಾತ್ ಕಾಲ ಸರ್ವಂ. ಯೌವನ ಯಾವುದಕ್ಕೆ ನೀ ಅಹಂಕಾರ ಪಡಲಿಕ್ಕೆ ಹೋಗ್ತೀಯ? ನೀನು ತುಂಬ ಸಂಪತ್ತಿದೆಯಾ ಅಂತ ಹೇಳಿ ನೀನು ಅಹಂಕಾರ ಪಡ್ತೀಯ. ಎಷ್ಟೋ ಜನ ಕ್ಷಣದಲ್ಲೇ ಭಿಕ್ಷುಕರಾಗೋದು ನಾವು ನೋಡಿದ್ದೇವೆ. ಲಕ್ಷಾಧೀಶರು ರೋಡಿಗೆ ಬಂದದ್ದನ್ನು ನಾವು ಕಾಣ್ತೇವೆ. ಅಹಂಕಾರ, ಹಣದಿಂದ ನಾವು ಅಹಂಕಾರ ಪಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹತ್ರ ಇರ್ತದೆ, ಇನ್ನೊಮ್ಮೆ ಹೋಗ್ತದೆ. ಹಾಗಾಗಿ ಹಣಕ್ಕೋಸ್ಕರ ಅಹಂಕಾರ ನಾವು ಪಡೋದು ಬೇಡ. ಯೌವನ, ನಾವು ಚೆನ್ನಾಗಿದ್ದೇನೆ, ಶಕ್ತಿಶಾಲಿ, ಪ್ರಾಯ ಬಂತು, ವೃದ್ಧಾಪ್ಯ ಬಂತು ಅಂದರೆ ಏನಿರೋದಿಲ್ಲ. ಯೌವನದಲ್ಲೂ ಕೂಡ ನಾವು ಗರ್ವ ಪಡುವಂಥದ್ದು ಏನಿಲ್ಲ. ಹಾಗೆ ನಾವು ಸುಂದರವಾಗಿದ್ದೇನೆ, ಅದು ಕೂಡ ಅಷ್ಟೇ. ಪ್ರಾಯ ಬರುವಾಗ ಎಲ್ಲ ಸುಕ್ಕಾಗಿ ಹೋಗ್ತದೆ. ನಾನು ದೊಡ್ಡ ಅಧಿಕಾರದಲ್ಲಿದ್ದೇನೆ, ಅಧಿಕಾರ ಸ್ಥಿರ ಅಲ್ಲ, ಇವತ್ತೆಲ್ಲ ನಾಳೆ ಹೋಗ್ತದೆ. ಇವತ್ತು ಮಿನಿಸ್ಟರ್ ಆದಿದ್ದವ, ಪ್ರೈಮ್ ಮಿನಿಸ್ಟ್ರು ಕೂಡ, ಚೀಫ್ ಮಿನಿಸ್ಟ್ರು ಕೂಡ ಸಮಯ ಬಂದರೆ ಕೆಳಗಿಳಿಲೇಬೇಕು. ಸ್ಥಾನದಲ್ಲಿದ್ದಾಗ ಎಲ್ಲ ಹಿಂದೆ ಮುಂದೆ ಎಲ್ಲ ಇರ್ತಾರೆ. ಸ್ಥಾನ ಇಲ್ಲ, ಯಾರೂ ಅವನ ಹತ್ರ ಇರೋದಿಲ್ಲ. ಸ್ಥಾನದ ಬಲ ಅದು. ಹಾಗಾಗಿ ಅದು ಸ್ಥಿರ ಅಲ್ಲ. ಹಾಗೆ ನಾವು ಇನ್ನೊಂದು ಯೋಚನೆ ಮಾಡಬೇಕು. ಅಧಿಕಾರದಲ್ಲಿದ್ದಾಗ ಅಧಿಕಾರ ನಮಗೆ ಸ್ಥಾನ ಗೌರವ ತಂದು ಕೊಡ್ತದೆ. ಆದರೆ ಅದು ನನಗೆ ಪರ್ಮನೆಂಟ್ ಅನ್ನೋ ಭಾವ ನಮಗೆ ಇರಬಾರ್ದು. ನಾನೇ ಅಧ್ಯಕ್ಷ, ನಾನೇ ಎಲ್ಲ ನಡೆಸೋದು, ನನ್ನಿಂದಲೇ ಆಗೋದು ಅಂತ ಅಂದುಕೊಂಡ್ರೆ ತಪ್ಪು ಕಲ್ಪನೆ. ಅಧ್ಯಕ್ಷನಾಗೇ ಇದ್ದಾಗ ಅವನಿಗೆ ಪ್ಯಾರಲೈಸ್ ಆದರೆ ಸೀದಾ ಹಾಸ್ಪಿಟಲ್ಲೇ, ಮನೆಯಲ್ಲೇ ಕೂತ್ಕೊಳ್ಬೇಕು, ಯಾರೂ ಕೇಳೋದಿಲ್ಲ. ಅಧ್ಯಕ್ಷ ಅಂತೇಳಿ ಪ್ಯಾರಲೈಸ್ ಅಂತ ಸೀಟಲ್ಲಿ ಕೂರಿಸ್ತಾರ? ಇಲ್ಲ. ಹಾಗಾಗಿ ಅಧಿಕಾರದ ಮದದಿಂದ ನಾವು ಅಹಂಕಾರ ಪಡಲಿಕ್ಕೆ ಆಗೋದಿಲ್ಲ. ದೊಡ್ಡ ವಿದ್ವಾಂಸ ಅದು ಕೂಡ ಅಹಂಕಾರ ಪಡಲಿಕ್ಕೆ ಏನಿಲ್ಲ. ನಾಳೆ ಇನ್ನೊಬ್ಬ ವಿದ್ವಾಂಸ ಬಂದ ಅಂದರೆ ನನಗಿಂತ ದೊಡ್ಡವ, ನಾವು ಬಾಲ ಮುದುರಿಕೊಂಡು ಸುಮ್ಮನೆ ಕೂತ್ಕೊಳ್ಬೇಕಾಗಿ ಬರ್ತದೆ. ಹಾಗಾಗಿ ಮಾಕುರು ಧನಜನ ಯೌವನ ಗರ್ವಂ ಹರತಿ ನಿಮೇಷ ಕಾಲ ಸರ್ವಂ.
ಎಲ್ಲ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗ್ತಾ ಹೋಗ್ತಾ ಇರ್ತದೆ. ಈ ಅಹಂಕಾರ ಪಡೋದೇನು ಬೇಡ. ಹಾಗೆ ಸಮದುಃಖ ಸುಖಕ್ಷಮಿ, ಸಮತ್ವ ಭಾವನೆ ಇರಬೇಕು. ಸುಖದಲ್ಲಿ ತುಂಬ ಹಿಗಿಕೊಂಡು, ದುಃಖದಲ್ಲಿ ಏನೂ ಇಲ್ಲ ಅಂಥೇಳಿ ದುಃಖ ಪಡ್ಕೊಂಡು ಹಾಗೆ ಇರದೆ ಸಮತ್ವ ಭಾವನೆ ಇದ್ದಾಗ ಮಾತ್ರ ಮನಸ್ಸು ಶಾಂತವಾಗಿರ್ತದೆ. ಸಮತ್ವಂ ಯೋಗ ಉಚ್ಯತೆ. ಸಮ ಇತಿ ಬ್ರಹ್ಮ, ಬ್ರಹ್ಮ ಭಗವಂತ ಅಂತ ಹೇಳಿದರೆ ಮನಸ್ಸಿನ ಸಮತೋಲನವನ್ನು ನಾವು ಕಾಪಾಡಿಕೊಳ್ಳಬೇಕು. ಯೋಗ ಅಂತ ಹೇಳಿದರೆ ಮನಸ್ಸಿನ ಸಮತ್ವವನ್ನು ಕಾಪಾಡಿಕೊಳ್ಳುವಂಥದ್ದು ನಿಜವಾದ ಯೋಗ. ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ನಿಜವಾದ ಜ್ಞಾನಿ ಯಾರು ಅಂದರೆ ಯಸ್ಯ ಶಾಂತಂ ಮನಸ್ಸದ, ಯಾರ ಮನಸ್ಸು ಸದಾ ಶಾಂತವಾಗಿರ್ತದೆಯೋ ನಿಜವಾದ ಜ್ಞಾನಿ. ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿಃ ಸ ಏವ ಸರ್ವಶಾಸ್ತ್ರಜ್ಞಃ ಯಸ್ಯ ಶಾಂತಂ ಮನಸ್ಸದ. ಎಲ್ಲ ಶಾಸ್ತ್ರಗಳು, ಎಲ್ಲ ಉಪನಿಷತ್ತುಗಳು ಯಾವುದನ್ನು ಕುರಿತು ಹೇಳೋದು ಅಂತ ಹೇಳಿದ್ರೆ, ಶಮವನ್ನು ಹೇಗೆ ಸಾಧನೆ ಮಾಡೋದು. ಶಮ ಅಂದರೆ ಇಂದ್ರಿಯ ನಿಗ್ರಹ, ಮನಸ್ಸನ್ನು ಹೇಗೆ ನಾವು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದನ್ನು ತಿಳಿಸಲಿಕ್ಕೋಸ್ಕರ ಎಲ್ಲ ಶಾಸ್ತ್ರಗಳು, ಗೀತೆಯ ಉಪದೇಶವು ಕೂಡ ಬಂದಿರತಕ್ಕಂಥದ್ದು. ಹಾಗಾಗಿ ನಾವು ಮನಸ್ಸಿನ ಸಮಾಧಾನವನ್ನು ಮೊದಲು ಕಾಪಾಡಿಕೊಳ್ಳಬೇಕು. ಸುಖ ದುಃಖದಲ್ಲಿ ಸಮತ್ವ, ಹಾಗೆ ಕ್ಷಮಾಭಾವನೆ. ಯಾರೋ ಏನು ಹೇಳಿದ್ರು ನಾವು ಉದ್ರೇಕಗೊಳ್ಳದೆ ಕ್ಷಮಿಸಿಬಿಡಬೇಕು. ಏನೋ ಹಿಂದಿನ ಪ್ರಾರಬ್ಧ ಈಗ ಹೋಯಿತು ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಇದ್ದಾಗ ನಾವು ಶಾಂತತೆಯಿಂದ ಬದುಕಲಿಕ್ಕೆ ಸಾಧ್ಯತೆ ಇದೆ. ಇಷ್ಟು ಗುಣಗಳು ಲೌಕಿಕರಿಗೂ ಬೇಕು, ಆಧ್ಯಾತ್ಮ ಸಾಧಕರಿಗೂ ಕೂಡ ಬೇಕು. ಗೀತೆಯಲ್ಲಿ ಭಗವಂತ ಅಪ್ಪಣೆ ಕೊಡಿಸಿದ್ದು ಆ ಕಾಲಕ್ಕೆ ಎಷ್ಟು ಪ್ರಸ್ತುತವೋ ವರ್ತಮಾನ ಕಾಲಕ್ಕೂ ಕೂಡ ಅಷ್ಟೇ ಪ್ರಸ್ತುತವಾಗಿರ್ತಕ್ಕಂಥದ್ದು. ಆಗ ಮಾತ್ರ ಅವೆಲ್ಲ ಬೇಕು, ಈಗ ಬೇಡ ಅಂತೇನಿಲ್ಲ. ಈಗೂ ಕೂಡ ಬೇಕು, ಭವಿಷ್ಯದಲ್ಲೂ ಕೂಡ ಅಷ್ಟು ಗುಣಗಳು ಬದುಕಿಗೆ ಬೇಕಾಗಿರುವುದರಿಂದ ಭಗವದ್ಗೀತೆ ಉಪದೇಶ ಸಾರ್ವಕಾಲಿಕವಾಗಿ ಅದು ಸತ್ಯವಾಗಿರ್ತಕ್ಕಂಥ ಉಪದೇಶ ಎಲ್ಲ ಕಾಲಕ್ಕೂ ಕೂಡ ಅನ್ವಯವಾಗುವಂಥದ್ದು. ಹಾಗಾಗಿ ಈ ಗೀತೆಗಿರ್ತಕ್ಕಂಥ ವ್ಯಾಖ್ಯಾನಗಳು ಜಗತ್ತಿನ ಬೇರೆ ಯಾವುದೇ ಪುಸ್ತಕಕ್ಕೂ ಇರದೇ ಇರುವಷ್ಟು ವಿಸ್ತೃತವಾಗಿ ಗೀತೆಯ ಬಗ್ಗೆ ಎಲ್ಲರೂ ವಿಮರ್ಶೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಗೀತೆಯ ವೈಶಿಷ್ಟ್ಯ ಅಂತ ಹೇಳಿದ್ರೆ, ಕೃಷ್ಣ ಉಪದೇಶ ಮಾಡಿರ್ತಕ್ಕಂಥದ್ದು ಕೃಷ್ಣ ಗೀತೆ ಆಗಲಿಲ್ಲ, ಅದು ಭಗವದ್ಗೀತೆ. ಕೃಷ್ಣ ಯೋಗೇಶ್ವರ ಸ್ಥಾನಕ್ಕೆ ಏರಿ ಉಪದೇಶ ಮಾಡಿದ್ರಿಂದ ವ್ಯಾಸರಾಯರು ವ್ಯಾಸ ಮುನಿಗಳಿಗೆ ಕೃಷ್ಣ ಗೀತೆ ಅಂತ ಹೇಳಿಕೊಳ್ಳುವುದಕ್ಕಿಂತ ಭಗವದ್ಗೀತೆ ಹೇಳೋದು ಅತ್ಯಂತ ಉಚಿತ ಅನ್ನೋ ಭಾವನೆಯಿಂದ ಎಲ್ಲದೂ ಕೂಡ ಭಗವದ್ಗೀತೆ ಅಂತ ಹೇಳ್ತಾ ಹೋಗಿದ್ದಾರೆ. ಹಾಗಾಗಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಭಗವದ್ಗೀತೆ ನಾವು ಗೀತೆ ಅಧ್ಯಯನ ಮಾಡಬೇಕು. ಅದು ಕೂಡ ಅದರೊಟ್ಟಿಗೆ ಸಹಸ್ರನಾಮ ಪಾರಾಯಣ ಮಾಡಿ. ಗೇಯಂ ಗೀತಾ ನಾಮ ಸಹಸ್ರಂ, ಭಗವಂತನ ನಾಮ ಸ್ಮರಣೆ ನಾವು ಮಾಡಬೇಕು, ಪಾರಾಯಣ ಮಾಡಬೇಕು. ಭಗವಂತನ ಸ್ಮರಣೆ, ನಾಮಸ್ಮರಣೆ ನಾವು ಪಾರಾಯಣ ಮಾಡೋದ್ರಿಂದ ನಮ್ಮೆಲ್ಲ ಸಮಸ್ಯೆಗಳು ಒಂದು ಹಂತಕ್ಕೆ ಬಗೆಹರಿದು ಹೋಗ್ತದೆ. ನಾಮಸ್ಮರಣೆ ಜಪ ಮಾಡಬೇಕು. ಕೆಲವು ಹೇಳ್ತಾರೆ ಅದು ಸಾಧ್ಯ ಆಗೋದಿಲ್ಲ, ನಮಗೆ ಮನಸ್ಸು ಚಂಚಲ. ಗೀತೆಯಲ್ಲೇ ಹೇಳಿದಾನೆ ಚಂಚಲಂ ಹಿ ಮನ ಕೃಷ್ಣ, ಅರ್ಜುನ ಹೇಳಿರ್ತಕ್ಕಂಥದ್ದು. ಅದು ಚಂಚಲ ಮನಸ್ಸು, ನಮ್ಮ ಹತ್ರ ಆಗೋದಿಲ್ಲ, ಕೂತ್ಕೊಂಡು ಜಪ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಮಗೆ ಅನ್ನಿಸ್ಬೋದು. ಸರಿಯಾಗಿ ವಿಮರ್ಶೆ ಮಾಡಿದರೆ ನಮಗೆ ಅಷ್ಟು ಚಂಚಲ ಮನಸ್ಸು ಆಗೋದೇ ಇಲ್ವಾ? ಇಲ್ಲ, ಆಗ್ತದೆ. ಕೆಲವೊಂದು ವಿಷಯಕ್ಕೆ ಆಗ್ತದೆ, ಕೆಲವೊಂದು ವಿಷಯಕ್ಕೆ ಆಗೋದಿಲ್ಲ. ಹೇಗೆ? ಜಪ ಮಾಡಿ ಪಾರಾಯಣ ಮಾಡಿ ಅಂದರೆ ಮನಸ್ಸು ಚಂಚಲ. ಅದೇ 108 ಮಣಿ ಎಣಿಸಿದರೆ ಆಗೋದಿಲ್ಲ. 108 ಮಣಿ ಎಣಿಸ್ಬೇಕು, ಮನಸ್ಸು ಚಂಚಲ. ಒಂದು 500 ರೂಪಾಯಿ ಕಟ್ಟು ಕೊಟ್ಟು ಎಣಿಸಿ ಅಂದರೆ ರಪ ಎಣಿಸಿ, ನಿಮ್ಮದೇ ಅದು ಎಣಿಸಿಬಿಟ್ರು ಅದಕ್ಕೆ ಮನಸ್ಸು ಚಂಚಲ ಆಗೋದಿಲ್ಲ. 108 ಮಣಿ ಎಣಿಸ್ಲಿಕ್ಕೆ ಮನಸ್ಸು ಚಂಚಲ, 100 ನೋಟು ಎಣಿಸ್ಲಿಕ್ಕೆ ಚಂಚಲ ಆಗೋದಿಲ್ಲ ಮನಸ್ಸು. ಅದು ನಿಮ್ಮದೇ ಅಂತ ಹೇಳಿದಾಗ ಭಯಂಕರ ನಾವು ಲಕ್ಷ್ಯ ಕೊಟ್ಟು ಎಣಿಸ್ತೇವೆ. ಅದರಲ್ಲಿ ಏನು ನಮಗೆ ಮನಸ್ಸು ಚಂಚಲ ಆಗೋದಿಲ್ಲ. ಮೊಬೈಲ್ ನೋಡಲಿಕ್ಕೆ ಆಗೋದಿಲ್ಲ, 3 ಗಂಟೆ ಸಿನಿಮಾ ನೋಡುವಾಗ, ರೀಲ್ಸ್ ನೋಡುವಾಗ ನಮಗೆ ಮನಸ್ಸು ಚಂಚಲ ಆಗೋದಿಲ್ಲ. ಗಂಟೆಗಟ್ಟಲೆ ಬೇಕಾದ್ರೆ ದಿನಗಟ್ಟಲೆ ನೋಡ್ತೇವೆ. ಆದರೆ ನಾಮಸ್ಮರಣೆ ಮಾಡಿ ಜಪ ಮಾಡಿ ಅಂದರೆ ಅದು ಆಗೋದಿಲ್ಲ. ಏನು ತೋರಿಸ್ತಿದೆ? ನಮಗೆ ಮನಸ್ಸಿಲ್ಲ, ಆಸಕ್ತಿ ಇಲ್ಲ ಅಂತ. ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು, ಅಭ್ಯಾಸ ಮಾಡಬೇಕು, ನಿರಂತರ ಅಭ್ಯಾಸವೇರಾಗೀಣ. ಅಭ್ಯಾಸದಿಂದ ನಾವು ನಿರಂತರ, ನಾವು ಗೀತೆಯಲ್ಲಿ ಉಪದೇಶ ಮಾಡಿರ್ತಕ್ಕಂಥ ಅಭ್ಯಾಸ ಅಂದರೆ ಆಸ, ನಿರಂತರ ಮತ್ತೆ ಮತ್ತೆ ಮನಸ್ಸನ್ನು ಅದರಲ್ಲಿ ಇಡುವ ಮುಖಾಂತರ ನಾವು ಶ್ರದ್ಧೆಯನ್ನು ಬೆಳೆಸಿಕೊಂಡಾಗ ಖಂಡಿತ ನಾವು ಆ ಸಾಧನಾ ಪಥದಲ್ಲಿ ಸಾಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಗೀತೆಯ ಉಪದೇಶ
ನಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡು ಬದುಕನ್ನು ನಾವು ಸಾರ್ಥಕಪಡಿಸಿಕೊಳ್ಬೇಕು. ಹಾಗೆ ನಮ್ಮ ಶ್ರೀಪಾದರು ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. ಬಹುಶಃ ನಮ್ಮ ರಾಜ್ಯದಲ್ಲೇ ಈ ಎಲೆಕ್ಷನ್ ಟೈಮ್ನೇ ಮೋದಿಯವರು ಕರೆಸ್ಬೋದು. ಎಲೆಕ್ಷನ್ ಇಲ್ಲದೇ ಇರುವ ಸಮಯದಲ್ಲಿ ಅಧಿಕಾರದಲ್ಲಿದ್ದಾಗ ಮೋದಿಯವರು ಇಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ಉಡುಪಿಗೆ ದೊಡ್ಡ ವಿಷಯ, ದೊಡ್ಡ ಸಾಧನೆ ವಿಷಯ. ಅದು ನಮ್ಮ ಪುತ್ತಿಗೆ ಶ್ರೀಗಳಿಂದ ಅದು ಸಾಧ್ಯವಾಗಿದೆ. ಹಾಗೆ ಅವರು ಕೋಟಿ ಗೀತಾ ಲೇಖನ ಯಜ್ಞವನ್ನು ಕೂಡ ಅದ್ಭುತವಾಗಿ ನೆರವೇರಿಸ್ತಾ ಇದ್ದಾರೆ. ಕೋಟಿ ಕೋಟಿ ಜನ ಭಗವತ್ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಹಾಗೆ ಪ್ರೇರಣೆ ಕೊಟ್ಟಿರ್ತಕ್ಕಂಥವ್ರು ಅಂತ ಹೇಳಿದರೆ ನಮ್ಮ ಸುಗುಣೇಂದ್ರ ಶ್ರೀಪಾದರು ಅಂಥೇಳಿ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ತೇವೆ. ಅವರ ಹೆಸರೇ ತುಂಬ ಚೆನ್ನಾಗಿದೆ, ಸುಗುಣೇಂದ್ರ ಶ್ರೀಪಾದರು. ಗುಣಗಳು ಬದುಕಿಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ನಂಬಿಕೆಯಿಂದ ನಮ್ಮ ನಡವಳಿಕೆ ನಮ್ಮನ್ನು ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡ್ತದೆ. ನಡವಳಿಕೆ ನಮ್ಮ ಗುಣಗಳು ಅಂತ. ಸದ್ಗುಣಗಳ ಖಣಿ ನಮ್ಮ ಇಂದ್ರರವರು. ಇಂದ್ರ ಅಂತ ಹೇಳಿದರೆ ಅವರು ಇಂದ್ರನ ಗೆದ್ದವರಲ್ಲ, ಇಂದ್ರಿಯವನ್ನು ಗೆದ್ದವರು. ಆ ರೀತಿಯಾಗಿರ್ತಕ್ಕಂತಹ ಸುಗುಣೇಂದ್ರ ಶ್ರೀಪಾದರು ಒಬ್ಬ ಸಾಧು ಸಂತ ಅಂದರೆ ಹೇಗೆ ಹೇಳಿದರೆ, ಶುಚಿ ಜಿತೇಂದ್ರಿಯ ವೇದ ವೇದಾಂಗಾದಿ ವಿಚಕ್ಷಣ ಅಧಿಗತ ತತ್ವ ಶಿಷ್ಯ ಹಿತಾಯ ಉದ್ಯತಃ ಸತತಂ. ಆಚಾರ್ಯ ಶಂಕರು ಅದ್ಭುತವಾಗಿ ಹೇಳಿದ್ದಾರೆ. ಸಂತರ ಸ್ವಭಾವ ಶುಚಿ ಜಿತೇಂದ್ರಿಯ, ಅಂತರಂಗದ ಶುಚಿಯೊಟ್ಟಿಗೆ ಇಂದ್ರಿಯ ಜಿತವಾಗಿರಬೇಕು. ಅಧಿಗತ ತತ್ವವನ್ನು ಚೆನ್ನಾಗಿ ತಿಳಿದುಕೊಂಡು ಶಿಷ್ಯ ಹಿತಾಯ ಉದ್ಯತಃ ಸತತಂ, ಶಿಷ್ಯರ ಉದ್ಧಾರಕ್ಕಾಗಿ ಅದನ್ನು ಉಪಯೋಗಿಸಿ ಅವರನ್ನು ಉದ್ಧಾರ ಮಾಡುವಂಥ ನಿಜವಾದ ಸಂತ. ಆ ದೃಷ್ಟಿಯಲ್ಲಿ ಎಲ್ಲ ಗುಣಗಳನ್ನು ನಮ್ಮ ಸುಗುಣೇಂದ್ರ ಶ್ರೀಪಾದರಲ್ಲಿ ನಾವು ಕಾಣ್ತಿದ್ದೇವೆ. ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವದಿಂದ 1 ತಿಂಗಳ ಪರ್ಯಂತ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಹಾಗೆ ಅವರೇ ಹೇಳಿದ ಹಾಗೆ ಶ್ರೀಕೃಷ್ಣ ದೇವರು ಸಾಕ್ಷಾತ್ ವಿಶ್ವಕರ್ಮ ನಿರ್ಮಿತವಾಗಿರ್ತಕ್ಕಂಥದ್ದು ಅದ್ಭುತವಾಗಿ 5000 ವರ್ಷದ ಹಿಂದೆ ಇಲ್ಲಿ ನಿರ್ಮಿತವಾಗಿ ಇಲ್ಲಿ ನಮ್ಮ ಉಡುಪಿಯಲ್ಲಿ ಪ್ರತಿಷ್ಠೆ ಆಗಿದೆ ಅಂತ ಹೇಳಿದರೆ ತುಂಬ ಸಂತೋಷ, ಹೆಮ್ಮೆಯಿಂದ ಅವರು ಹೇಳಿದರು. ಎಲ್ಲ ವಿಶ್ವಕರ್ಮರಿಗೆ ವಿಶ್ವಬ್ರಾಹ್ಮಣರಿಗೆ ಇದು ಮೂಲ ಸ್ಥಾನ ಅಂತ ಅವರು ಅದ್ಭುತವಾಗಿ ಹೆಮ್ಮೆಯಿಂದ ಆ ಮಾತನ್ನು ಹೇಳಿದ್ದಾರೆ. ನಮಗೆ ತುಂಬ ಸಂತೋಷ ಆಯಿತು. ಆದರೆ ವಿಶ್ವಬ್ರಾಹ್ಮಣರಿಗೆ ಮೂಲಸ್ಥಾನ ಅವರವರ ಮಠವೇ ಆಗಿದೆ, ಇದು ಕೃಷ್ಣ ಭಕ್ತರಿಗೆ ಮೂಲಸ್ಥಾನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಅವ್ರು ಹೇಳಿದ ತಪ್ಪು ಅಂತಲ್ಲ, ಅದು ಅವರ ಅಭಿಮಾನದಿಂದ ಹೇಳಿರ್ತಕ್ಕಂಥ ಮಾತು. ಶಿಲ್ಪಿಗಳು ಎಲ್ಲ ಕಡೆ ಶಿಲ್ಪಿಗಳು ಅವರವರ ಸೇವೆಯನ್ನು ಅವರು ಮಾಡ್ತಾ ಬಂದಿದ್ದಾರೆ. ಹಾಗೆ ಅಂತಹ ಶಿಲ್ಪಿಗಳ ಕೊಡುಗೆ ಈ ಮಠದಲ್ಲಿ ತುಂಬ ಚೆನ್ನಾಗಿ ಇದೆ. ಅಂತಹ ಶ್ರೀಪಾದರು ಎಲ್ಲರನ್ನೂ ಸೇರಿಸಿಕೊಂಡು ಗೀತಾ ಪರ್ಯಾಯ ಉತ್ಸವವನ್ನು ಮಾಡ್ತಿದ್ದಾರೆ. 4ನೇ ಪರ್ಯಾಯದಲ್ಲಿ 2ನೇ ವರ್ಷ ಅಂತಿಮದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಗೀತೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ನಾವು ಕೂಡ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಶ್ರೀಪಾದರು ಏನೇನು ಸತ್ಸಂಕಲ್ಪಗಳನ್ನು ಇಟ್ಟುಕೊಂಡಿದ್ದಾರೋ ಆ ಎಲ್ಲ ಸತ್ಸಂಕಲ್ಪಗಳು ಈಡೇರಲಿ. ನಮ್ಮ ಆರಾಧ್ಯ ಮೂರ್ತಿಯು ಅವರಿಗೆ ಶಕ್ತಿಯನ್ನು ತುಂಬಲಿ. ಇನ್ನಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮುಖಾಂತರ ಸಮಾಜದಲ್ಲಿ ಸನಾತನ ಧರ್ಮ ಉಳಿಯುವ ಹಾಗೆ, ಶಕ್ತಿಯನ್ನು ತುಂಬುವ ಹಾಗೆ ಅವರಿಗೆ ಶಕ್ತಿಯನ್ನು ಭಗವಂತ ಕೊಡಲಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಶ್ರೀಪಾದರು ಹೇಳಿದ ಹಾಗೆ ಎಲ್ಲದರಲ್ಲೂ ಕೂಡ ನಾವು ಅಸ್ತವ್ಯಸ್ತವಾಗಿದ್ದೇವೆ. ನಮ್ಮ ನುಡಿ ನಡೆಗಳಲ್ಲೂ ಕೂಡ ನಾವು ನಮ್ಮತನವನ್ನು ಕಳೆದುಕೊಳ್ತಿದ್ದೇವೆ. ನಾವು ಭಾರತೀಯರು ಅಂತ ಹೇಳಿದ ತಕ್ಷಣ ನಮ್ಮ ವೇಷಭೂಷಣ ನೋಡಿದ ತಕ್ಷಣ ಗೊತ್ತಾಗಬೇಕು, ನಮ್ಮ ಮಾತು ಕೇಳಿದ ತಕ್ಷಣ ಗೊತ್ತಾಗಬೇಕು, ನಮ್ಮ ಹೆಸರು ಕೇಳಿದ ತಕ್ಷಣ ಗೊತ್ತಾಗಬೇಕು ಇವರು ಭಾರತೀಯರು ಸನಾತನಿಗಳು ಅಂತ ಹೇಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಸರು ಕೇಳಿದರೆ ನಮಗೆ ಕನ್ಫ್ಯೂಸ್ ಆಗ್ತದೆ, ಯಾರು ಇವರು ಅಂತ ಗೊತ್ತಾಗೋದಿಲ್ಲ. ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ, ಪುರೋಹಿತರು ಸಂಕಲ್ಪ ಮಾಡುವಾಗ ಮಗುವಿನ ಹೆಸರು ಹೇಳುವಾಗ ಪುರೋಹಿತರಿಗೆ ಕನ್ಫ್ಯೂಸ್, ಅದು ಗಂಡ ಹೆಣ್ಣು ಅಂತ ಗೊತ್ತಾಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಹೆಸರು ಕೆಲವೊಮ್ಮೆ ನೋಡಿದರೆ ಅದು ಪ್ರಾಣಿಗಳದ್ದ ಮನುಷ್ಯದ ಅಂತ ಅದು ಕೂಡ ಗೊತ್ತಾಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ವಿಚಿತ್ರ ಹೆಸರುಗಳನ್ನು ಇಡುವ ಸಂಪ್ರದಾಯ ಬೆಳೆಸಿಕೊಂಡಿದ್ದಾರೆ. ಎಷ್ಟು ಮಟ್ಟಿಗೆ ಯಾರು ಇಟ್ಟಿರಬಾರ್ದು, 2 ಅಕ್ಷರದಲ್ಲಿರಬೇಕು, ಅದನ್ನು ಹುಡುಕಿ ಎಂತೆಂತೆಲ್ಲ ಇಟ್ಟುಬಿಡ್ತಾರೆ. ಹಾಗೆ ಮಾಡದೆ ಭಗವಂತನ ನಾಮಗಳು ಅನೇಕ ಇದೆ. ಆ ಎಲ್ಲ ನಾಮಗಳು ಒಂದೊಂದು ಇಡ್ತಾ ಹೋದರೆ ನಿತ್ಯ ಮಗುವನ್ನು ಕರೆದಾಗ ನಾಮಸ್ಮರಣೆಯು ಕೂಡ ಆಗ್ತದೆ. ಗೀತೆಯ ಪ್ರವಚನ ಮಂದಿರದಲ್ಲಿ ಅಜರ್ಮಣ ವ್ಯಾಖ್ಯಾನ ಕೂಡ ಇದೆ. ಅವನು ಎಷ್ಟೇ ಅಪರಾಧ ಮಾಡಿದರೂ
ಮಗನ ಹೆಸರು ನಾರಾಯಣನ ಇಟ್ಟುಕೊಂಡಾಗ, ಪಶ್ಚಾತ್ತಾಪ ಭಾವನೆಯಿಂದ ನಾರಾಯಣ ಅಂತ ಮಗನನ್ನು ಕರೆದಾಗ ಸಾಕ್ಷಾತ್ ದೇವದೂತರು ಬಂದು ಕರ್ಕೊಂಡು ಹೋದರು ಅಂತ ಪುರಾಣದಲ್ಲೂ ಕೂಡ ನಮಗೆ ಉಲ್ಲೇಖ ಸಿಗ್ತದೆ. ಹಾಗಾಗಿ ನಮ್ಮತನ ಉಳಿಸಿಕೊಳ್ಳುವಲ್ಲಿ ಭಾರತೀಯ ನಡೆ ನುಡಿಗಳನ್ನು ಸಾಧ್ಯವಾದಷ್ಟು ಬಳಕೆಯನ್ನು ಮಾಡಿಕೊಂಡಾಗ ನಮ್ಮತನ ಉಳಿಲಿಕ್ಕೆ ಸಾಧ್ಯ. ಅದನ್ನು ನಾವು ಸಾಧ್ಯವಾದಷ್ಟು ನಾವು ಬಳಕೆ ಮಾಡಿಕೊಳ್ಳಬೇಕು. ನಮ್ಮ ಮಕ್ಕಳಿಗೆ ಅದನ್ನು ಉಪದೇಶ ಮಾಡಬೇಕು. ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಳ್ಬೇಕು. ನಮ್ಮ ಮಕ್ಕಳನ್ನು ಮುಂದಿನ ಪೀಳಿಗೆಗೆ ನಾವು ವೇದಿಕೆಗೆ ತರಬೇಕು. ಅದು ಬಿಟ್ಟು ನಾವು ಮಕ್ಕಳನ್ನು ಯಾವುದೇ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕರೆದುಕೊಳ್ಳಬಾರ್ದೆ. ಈಗ ಬಂದಿರ್ತಕ್ಕಂಥವ್ರೆಲ್ಲ 40+ ಆದವರು ಹೆಚ್ಚಿನವರು ಇರೋದು. ಮಕ್ಕಳು ಮನೆಯಲ್ಲಿ ಯಾಕೆ, ಅವರಿಗೆ ಟ್ಯೂಷನ್ ಇದೆ, ಎಕ್ಸಾಮ್ ಇದೆ, ಒಂದೆರಡು ಇದ್ದಾರೆ ಅಪವಾದಕ್ಕೆ, ಇಲ್ಲ ಅಂತ ಹೇಳ್ತಿಲ್ಲ. ಅದು ಹೆಚ್ಚಿನವರು ಮನೆಯಲ್ಲಿ ಬಿಟ್ಟು ಬಂದಿದ್ದಾರೆ. ಹಾಗೆ ಮಾಡದೆ ನಮ್ಮ ಸಂಸ್ಕೃತಿಯ ಸಂವಾಹಕರು ಮುಂದಿನ ಪೀಳಿಗೆ ನಮ್ಮ ಸಂಸ್ಕೃತಿಯ ಪರಿಚಯ ನಾವು ಮಾಡಿಸಿಕೊಡದೇ ಇದ್ದರೆ ಅವ್ರು ಹೇಗೆ ಅದನ್ನು ಜವಾಬ್ದಾರಿಯಿಂದ ನಡೆಸಿಕೊಳ್ಳಲಿಕ್ಕೆ ಸಾಧ್ಯ? ಆ ದೃಷ್ಟಿಯಲ್ಲಿ ಮಕ್ಕಳನ್ನು ಕೂಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ನೀವು ಪ್ರಯತ್ನ ಪಡಬೇಕು. ಮಕ್ಕಳನ್ನು ಕೂಡ ಕರ್ಕೊಂಡು ಬರಬೇಕು. ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಪ್ರಯತ್ನ ನೀವು ಮಾಡಬೇಕು. ಈಗ ಹಾಗಿದ್ದರೆ ಮಾತ್ರ ಇನ್ನು 100 ವರ್ಷದ ಮುಂದೆ ಭಾರತದಲ್ಲಿ ಸನಾತನ ಸಂಸ್ಕೃತಿ ಉಳಿದು ಬರಲಿಕ್ಕೆ ಸಾಧ್ಯ. ಇಲ್ಲದ್ರೆ 100 ವರ್ಷ ಆಗುವಾಗ ಇದೇ ರೀತಿ ರೇಂಜಲ್ಲಿ ಮುಂದೆ ಹೋದರೆ ಇತಿಹಾಸ ಪುಟ ಸೇರೋದು ಖಂಡಿತ ಗ್ಯಾರಂಟಿ. ಹಾಗಾಗಬಾರ್ದು ಅಂತ ಹೇಳಿದರೆ ನಾವು ಈಗ ಜಾಗೃತವಾಗಬೇಕು. ನಮ್ಮ ಸಂಸ್ಕೃತಿ ಉಳಿಸುವಲ್ಲಿ ಅಭಿಯಾನವನ್ನು ನಾವು ಮಾಡಬೇಕು. ಶ್ರೀಪಾದರು ಗೀತಾ ಕೋಟಿ ಲೇಖನ ಯಜ್ಞದ ಮುಖಾಂತರ ಒಂದು ಕ್ರಾಂತಿಯನ್ನು ಮಾಡಿದ್ದಾರೆ. ಹಾಗೆ ನಾಮಸ್ಮರಣೆ ನಿರಂತರ ಇಲ್ಲ ಆಗ್ತಾ ಇದೆ, ಗೀತಾಪಾರಾಯಣ ಆಗ್ತದೆ. ಇದು ಕೇವಲ ಕೃಷ್ಣ ಮಠದಲ್ಲಿ ಯಾವುದೋ ಮಠದಲ್ಲಿ ಮಾತ್ರ ಆಗದೆ ಮನೆಯಲ್ಲೂ ಕೂಡ ಆದಾಗ ಮಾತ್ರ ಖಂಡಿತ ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ. ಅದು ಮನೆಯಿಂದ ಮನಕ್ಕೂ ಮುಟ್ಟುವ ಹಾಗೆ, ಮಕ್ಕಳಿಗೆ ತಲುಪುವ ಹಾಗೆ ಹಿರಿಯರು ಅದನ್ನು ಪ್ರಾರಂಭ ಮಾಡಿ ಪ್ರೇರಣೆ ಕೊಟ್ಟು ನಡೆಸಬೇಕು. ಆ ನಡೆಸುವಲ್ಲಿ ನಮ್ಮ ಆರಾಧ್ಯ ಮೂರ್ತಿ ನಿಮ್ಮನ್ನೆಲ್ಲ ಅನುಗ್ರಹ ಮಾಡಲಿ ಅಂದರೆ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯನ್ನು ಪ್ರಾರ್ಥಿಸಿ ನಿಮ್ಮನ್ನೆಲ್ಲ ಹರಿಸುತ್ತಾ ನಾನು ವಿರಮಿಸುತ್ತೇನೆ. ಶಬ್ದ ಮಾರ್ಪಣ ಮಸ್ತು. ಹರ ನಮಃ ಪಾರ್ವತೀ ಪದಯೇ ಹರ ಹರ ಮಹಾದೇವ.